ಹೆಲೋ, ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಕನ್ನಡತಿ ಮಲಯಾಳಂ ಮಾತಾಡೋ ಜಾಗದಲ್ಲಿದ್ದಾಳೆ, ಅಂದರೆ ಕೇರಳದಲ್ಲಿದ್ದಾಳೆ. ಕೇರಳಕ್ಕೆ ಬಂದು ನೀವೇನಾದರೂ ತಿರುವನಂತಪುರಕ್ಕೆ ಬರ್ತೀರಾ ಅಂತಂದರೆ ಈ ಜಾಗನ ಮಿಸ್ ಮಾಡೋಂಗೆ ಇಲ್ಲ. ಯಾಕೆ ಅಂತಂದರೆ ಅಷ್ಟು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವಂತಹ, ಜೊತೆಗೆ ಕೇರಳ ಅಂದರೆ ಗಾಡ್ಸ್ ಓನ್ ಕಂಟ್ರಿ ಅಲ್ವಾ. ಇಲ್ಲಿಗೆ ಬಂದು ದೇವಸ್ಥಾನಗಳಿಗೆ ಬಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಬೀಚ್ಗೆ ಹೋಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಎರಡನ್ನೂ ಒಟ್ಟಿಗೆ ನೋಡಬೇಕು ಅಂತಂದರೆ ದ ಬೆಸ್ಟ್ ಪ್ಲೇಸ್ ಇದು. ಯಾಕೆ ಅಂತಂದರೆ ಸಮುದ್ರದ ದಡದಲ್ಲಿ ರಾರಾಜಿಸ್ತಾ ಇರುವಂಥ ಒಂದು ಉತ್ತಮವಾದ ದೇವಸ್ಥಾನ ಇದೆ. ಗಂಗಾಧರೇಶ್ವರನಿಗೆ ಮೀಸಲಾಗಿರುವಂತಹ ದೇವಸ್ಥಾನ. ಅಂತಿಂಥ ಸೌಂದರ್ಯ ಅಲ್ಲ, ಅದ್ಭುತವಾಗಿದೆ. ಕಡಲ ತೀರದಲ್ಲಿರುವಂತಹ ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ಶಿವನ ದೇವಾಲಯ. ಐಮಲ ಅಂತ ಇದನ್ನು ಕರೀತಾರೆ. ಇಂಗ್ಲೀಷಲ್ಲಿ ಸ್ಪೆಲ್ಔಟ್ ಮಾಡಬೇಕು ಅಂದರೆ AZHIMALA, ಅಜಿಮಲ. ಇಲ್ಲಿ ಸಾಮಾನ್ಯವಾಗಿ ಅದನ್ನು Z ಸೈಲೆಂಟಾಗಿ ಅಹಿಮಲ ಅಂತ ಕರೀತಾರೆ. ಅಹಿಮಲ ಶಿವ ಟೆಂಪಲ್ ಇಲ್ಲಿರುವಂತಹ ಫೇಮಸ್ ಟೆಂಪಲ್. ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಸುಮಾರು 58 ಅಡಿ ಉದ್ದದ ಶಿವನ ಒಂದು ಗಂಗಾಧರೇಶ್ವರನ ಒಂದು ಕೆತ್ತನೆ ಇದೆ. ತುಂಬ ಚೆನ್ನಾಗಿದೆ ಮೂರ್ತಿ. ಆ ಮೂರ್ತಿ ಹಾಗೆ ನೋಡ್ತಾ ನೋಡ್ತಾ ಹಿಂದೆಗಡೆ ಸಮುದ್ರದ ವ್ಯೂ, ಪ್ರಕೃತಿ ಸೌಂದರ್ಯನ ಯಾರು ಎಂಜಾಯ್ ಮಾಡಬೇಕು ಅಂತಿರ್ತಾರೋ, ಜೊತೆಗೆ ದೇವರ ಆಶೀರ್ವಾದ ಪಡಿಬೇಕು ಅಂತಿರ್ತಾರೋ ಅವರಿಗೆ ಇದು ಬಹಳ ಉತ್ತಮವಾದಂಥ ಜಾಗ. ನಮ್ಮ ಕರ್ನಾಟಕದಲ್ಲಿ ಮುರುಡೇಶ್ವರ ಇದೆಯಲ್ಲ, ಮುರುಡೇಶ್ವರನ ಹೋಲಿಕೆ ಥರನೇ ಇರುವಂತಹ ದೇವಸ್ಥಾನ ಇದು. ಸೊ ಇಲ್ಲಿಗೆ ಬಂದಿದ್ದೇವೆ ಗಂಗಾಧರೇಶ್ವರನ ಆಶೀರ್ವಾದ ತಗೊಳ್ಳೋದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿ ನಿಮಗಾಗಿ ಕೊಡ್ತೀವಿ, ಬನ್ನಿ. ನೋಡಿ, ಇದೇ ಪ್ರಕೃತಿ ಸೌಂದರ್ಯ ಇಲ್ಲಿರೋವಂಥದ್ದು. ಇಷ್ಟು ಅದ್ಭುತವಾಗಿದೆ. ಕಡಲ ಕಿನಾರೆಯಲ್ಲಿದೆ, ಸಮುದ್ರ ತೀರದಲ್ಲಿ. ಅದೊಂಥರ ಸಪ್ತ ಸಾಗರದ ಆಚೆ ಎಲ್ಲೋ ಹಾಡು ನೆನಪಾಗ್ತಾ ಇದೆ. ಇದೇ ತೀರದಲ್ಲಿ ಇಲ್ಲಿ ಶಿವ ತಾಂಡವ ರೂಪದಲ್ಲಿ ನಿಂತಿದ್ದಾನೆ. ಮತ್ತೆ ಶಿವನ ದರ್ಶನ ಇನ್ನಷ್ಟು ಮಾಡಿಸ್ತೀನಿ ರೀ. ಸಮುದ್ರ ತೋರಿಸ್ತಾ ಇದ್ದೀನಿ ಮೊದಲು. ನೋಡಿ, ಅಲ್ಲಿ ಯಾರೋ ಮೀನು ಹಿಡಿತಾ ಇದ್ದಾರೆ, ಸಣ್ಣ ಸಣ್ಣ ಬಲೆ ಹಾಕ್ಕೊಂಡು. ಅಲ್ಲಿ ದೊಡ್ಡ ಒಂದು ದೋಣಿ ತೇಲ್ತಾ ಇದೆ ನೋಡಿ. ಅಲ್ಲಿ ತನಕನೂ ಹೋಗ್ಬೋದು, ಆದರೆ ಹುಷಾರಾಗಿರ್ಬೇಕಷ್ಟೆ. ನೋಡಿ, ಅಲ್ಲೆಲ್ಲ ಹೋಗಿದ್ದಾರೆ. ಈ ಕೆಳಗಡೆಗೂ ಹೋಗುವಂಥ ಪ್ರಾವಿಷನ್ ಇದೆ. ಇಲ್ಲಿ ಬಂದವ್ರು ಬೀಚಲ್ಲೂ ಆಟ ಆಡ್ತಾರೆ. ಈ ಕಡೆ ಎಲ್ಲ ಸಾಮಾನ್ಯ ಯಾರೂ ಬರೋದಿಲ್ಲ, ಆಟ ಆಡೋದಕ್ಕೆ ಅಂತಲೇ ಆ ಕಡೆ ಇದೆ. ಇಲ್ಲಿ ಯಾರೂ ಎಂಟ್ರಿ ಕೊಡಬಾರ್ದು ಅಂತ ಕೂಡ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ತೆಂಗಿನ ಮರದ ಸಾಲುಗಳು. ಕೇರಳ ಅಂದ್ರೇ ತೆಂಗಿನ ಮರಕ್ಕೆ ಫೇಮಸ್ಸು. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಕೇರಳ ರಾಜ್ಯದ ಮರ ತೆಂಗಿನ ಮರ. ಇದು ಮುಖ್ಯವಾದ ದೇವಸ್ಥಾನ, ತುಂಬ ಹಳೆಯ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ಇದು ವಿಶೇಷ ಏನು ಅಂತಂದರೆ, ಈ ದೇವಸ್ಥಾನದ್ದು ಇದನ್ನು ತಮಿಳುನಾಡಿನ ವಾಸ್ತುಶಿಲ್ಪದ ಮಾದರಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಕೇರಳದಲ್ಲಿದ್ದರೂ ಸಹ ತಮಿಳುನಾಡಿನ ವಾಸ್ತುಶಿಲ್ಪದ ಮಾದರಿ ಇದೆ ಇಲ್ಲಿ. ನೋಡಿ, ಅಮೃತ ಮಂಥನ ಆಯ್ತಲ್ಲ, ಆ ಸಮುದ್ರ ಮಂಥನದಲ್ಲಿ ಆ ಅಮೃತ ಸಿಕ್ತಲ್ಲ, ಒಂದು ಕಡೆ ದೇವತೆಗಳು ಮತ್ತು ಇನ್ನೊಂದು ಕಡೆ ರಾಕ್ಷಸರು. ಆ ಒಂದು ಇದನ್ನು ಸಹ ಅಲ್ಲಿ ಮಾಡಿದ್ದಾರೆ, ವಾಸ್ತುಶಿಲ್ಪ ಚೆನ್ನಾಗಿದೆ. ಆಮೇಲೆ ಒಂದು ವಿಶೇಷ ಏನಂತಂದರೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇದು ನಾವಿಲ್ಲಿ ನೋಡಿದ್ದು ಗಣೇಶನ ದೇವಸ್ಥಾನ. ಇಲ್ಲಿ ನೋಡಿ, ಫಾರಿನರ್ಸು ಬಂದು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ, ಅಂದರೆ ಹೋಮ ಹವನಾದಿಗಳು ನಡೀತಾ ಇದೆ. ಜೊತೆಗೆ ಆ ಕಡೆ ಮಧ್ಯದಲ್ಲಿ ಇರುವಂಥದ್ದು, ನಾವು ಅಲ್ಲಿಗೆ ಆ್ಯಕ್ಚುಲಿ ಹೋಗೋಂಗಿಲ್ಲ, ರೆಸ್ಟ್ರಿಕ್ಟೆಡ್ ಏರಿಯಾ ಅದು, ವೀಡಿಯೋಸ್ ತೆಗಿಯೋಂಗಿಲ್ಲ. ಮಧ್ಯದಲ್ಲಿರುವಂಥದ್ದೇ ಶಿವನ ದೇವಸ್ಥಾನ, ಶಿವನ ಮೂಲ ವಿಗ್ರಹ ಅಲ್ಲಿದೆ. ಅದ್ರ ಪಕ್ಕ ಇರೋದು ಪಾರ್ವತಿ ದೇವಸ್ಥಾನ. ಸೊ ಗಣೇಶ, ಶಿವ, ಪಾರ್ವತಿ 3 ಜನ ಇದ್ದಾರೆ. ಅಹಿಮಲ ಶಿವನ ದೇವಸ್ಥಾನದಲ್ಲಿದ್ದೀವಿ. ತಿರುವನಂತಪುರದಿಂದ ಸ್ವಲ್ಪ ದೂರದಲ್ಲಿ ಮಾತ್ರ ಇರುವಂಥದ್ದು. ಈ ಪ್ಲೇಸಲ್ಲಿ ಮಾತ್ರ ನಮಗೆ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಅಲ್ಲೋ ಇದೆ. ಇಷ್ಟು ಚೆನ್ನಾಗಿದೆ, ಇಷ್ಟು ಖುಷಿಯಾಗುತ್ತೆ. ಇದು ಒಂದು ಹಿಂದೂ ದೇವಾಲಯ ಆಗಿದ್ದು ಅರಬ್ಬಿ ಸಮುದ್ರದ ತೀರದಲ್ಲಿ, ತಿರುವನಂತಪುರಕ್ಕೆ ಹೊಂದಿಕೊಂಡಿರುವಂತಹ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಮತ್ತು ಈ ಊರ ಹೆಸರು ವಿಂಜಮ್ ಅಂತ ಕೂಡ ಕರೀತಾರೆ ಈ ಊರಿಗೆ, ಯಾವುದು ಅಹಿಮಲಗೆ. ಇದೊಂಥರ ನೋಡಿ, ಅಬ್ಸರ್ವ್ ಮಾಡಿ, ಆ ಗಂಗೆ ಒಂಥರ ವಿಶೇಷವಾಗಿದೆ. ಮತ್ತು ಆ ಕೂತಿರೋದು ಕೂಡ ಒಂಥರ ತಾಂಡವ ರೂಪದಲ್ಲಿ ಕಾಣಿಸ್ತಾ ಇದೆ. ಇಷ್ಟು ಡೀಟೇಲಿಂಗ್ ಚೆನ್ನಾಗಿದೆ. ನಾಗಭೂಷಣ ಅಂತ ಕರೀತಾರೆ ಶಿವನನ್ನು. ನೋಡಿ, ನಾಗನನ್ನು ಕೊರಳಿಗೆ ಹಾಕಿಕೊಂಡು, ಕೈಯಲ್ಲಿ ಡಮರುಗ ಇಟ್ಟುಕೊಂಡು, ತಲೆಯಲ್ಲಿ ಚಂದ್ರನನ್ನು ಸಿಕ್ಕಿಸಿಕೊಂಡು
ಜಟೆಯಲ್ಲಿ ಗಂಗೆಯನ್ನು ಉಳ್ಳ ಶಿವ, ಜೊತೆಗೆ ಈ ಕೈಯಲ್ಲಿ ತ್ರಿಶೂಲ, ಗಂಗಾಧರ ಗೌರಿಹರ ಅಂತ ಹೇಳ್ತಾರಲ್ಲ ಇದೆ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಕೇರಳಕ್ಕೆ ಬಂದರೆ, ಅದರಲ್ಲೂ ತಿರುವನಂತಪುರಕ್ಕೆ ಬರ್ತಿದ್ದೀರಾ ಅಂತಂದರೆ ಈ ಜಾಗನ ಖಂಡಿತ ಮಿಸ್ ಮಾಡಬೇಡಿ. ತಮಿಳುನಾಡಿನ ವಾಸ್ತುಶಿಲ್ಪದ ಮಾದರಿಯಲ್ಲಿರುವಂತಹ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ದೇವಸ್ಥಾನ ಎಲ್ಲ ನಾವು ತೋರ್ಸಂಗಿರಲಿಲ್ಲ, ನೋ ಡ್ರೋನ್ ಝೋನ್ ಆ್ಯಂಡ್ ನೋ ಫೋಟೋಗ್ರಫಿ ಝೋನ್, ಹಾಗಾಗಿ ಹೊರಗಡೆಯಿಂದ ವಿಡಿಯೋ ಮಾಡಿದ್ದೀನಿ. ಶಿವಂದಂತೂ ತೆಗಿಬೋದು. ಮತ್ತು ಸಮುದ್ರದ ತೀರದಲ್ಲಿರುವ ಕಾರಣ ಎಲ್ಲ ಪ್ರಕೃತಿ ಪ್ರೇಮಿಗಳಿಗೆ ಇಷ್ಟವಾಗುವಂತಹ ಜಾಗ. ಐಮಲೆಯ ಇನ್ನೊಂದು ವಿಶೇಷ, ಎಷ್ಟೇ ಟೂರಿಸ್ಟ್ ಅಟ್ರಾಕ್ಟೆಡ್ ಆದರೂ ಪ್ರತಿಯೊಂದು ಈ ಕೇರಳದಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ತನ್ನದೇ ಆದಂತಹ ಒಂದು ಅರ್ಥಗರ್ಭಿತವಾದಂತಹ ಸೂಚನೆ ಮತ್ತು ಸಂದೇಶಗಳಿರುತ್ತೆ. ಈ ಐಮಲೆಯಲ್ಲಿ ಇಲ್ಲಿ ಮರಕ್ಕೆ ತೊಟ್ಲು ಕಟ್ಟಿರೋದು ನೋಡ್ತಾ ಇರ್ಬೋದು, ಸಂತಾನ ಪ್ರಾಪ್ತಿಗಾಗಿ. ಸೊ ಇಷ್ಟು ವಿಶೇಷತೆಗಳ ಜೊತೆಗೆ ಈ ವಿಡಿಯೋನ ಸಮಾಪ್ತಿಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಂದು ವಿಡಿಯೋದ ಜೊತೆಗೆ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ಲೆಟ್ಸ್ ಸೇ ವಿ ಲವ್ ಐಮಲ.